ಇದೀಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಹಾಗೆ ಪುಸ್ತಕದ ಕುರಿತು ಮಾತನಾಡಲಿದ್ದಾರೆ ನಿವೃತ್ತ IPS ಅಧಿಕಾರಿಯಾಗಿರುವ ಅಜಯ್ ಕುಮಾರ್ ಸಿಂಗ್ ರವರು. ನನಗೆ ಬಹಳ ಸಂತೋಷ ಮತ್ತು ಬೇಡಿಕೆ ಇಲ್ಲಿ ಬಂದು ಪ್ರಥಮ ಬಾರಿ ಅರಿವು ಬುಕ್ಸ್ಗೆ ಬಂದು ಇದನ್ನೆಲ್ಲ ನೋಡಿ ನನಗೆ ಬಹಳ ಸಂತೋಷವಾಗಿದೆ. ನಿಮಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಒಳ್ಳೆಯದಾಗಲಿ. ಅಲ್ಲಮ ಪ್ರಭು ನನಗೆ ಬಹಳ ಇಷ್ಟವಾದ ಸಂತ ಕವಿ. ಅದಕ್ಕೆ ಮುಂಚೆ ನಾನು ಕಬೀರ್ ಜೊತೆಗೆ ಸ್ವಲ್ಪ ಪರಿಚಯ ನಮಗೆ ಬಾಲ್ಯಕಾಲದಲ್ಲಿ ನಮ್ಮ ಕಡೆ ಬಹಳ ಪಾಪ್ಯುಲರ್ ಕವಿ. ಆದರೆ ಕರ್ನಾಟಕಕ್ಕೆ 1976ನಲ್ಲಿ ಬಂದಾಗ ಅಷ್ಟೊಂದು ಜಾಸ್ತಿ ಕರ್ನಾಟಕ ಬಗ್ಗೆ 2-3 ಮಾತು ಪರಿಚಯ ಇತ್ತು. ಏನು ಬೇಂದ್ರೆ ಹೆಸರು ಕೇಳಿದೆ, ಯಾಕಂದ್ರೆ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಇತ್ತು. ಬೇಂದ್ರೆ ಅವರ ಬಗ್ಗೆ ಮತ್ತೆ ಶಿವರಾಮ್ ಕಾರಂತ್ ಬಗ್ಗೆ ಸ್ವಲ್ಪ ಗೊತ್ತಿತ್ತು. HAL ಬಗ್ಗೆ ಗೊತ್ತಿತ್ತು. ಮತ್ತೆ ಇಲ್ಲಿ ನನ್ನ ಕ್ರಿಕೆಟ್ನಲ್ಲಿ ಆಸಕ್ತಿ ಇತ್ತು. ಇಲ್ಲಿ ಕ್ರಿಕೆಟ್ ಮ್ಯಾಚ್ ಬೇರೆ MCC ಅಥವಾ ಇಂಗ್ಲೆಂಡ್ ಟೀಮ್ ಬಂದರೆ ಇಲ್ಲಿ ಕ್ರಿಕೆಟ್ ಮ್ಯಾಚ್ ಆಗ್ತದೆ, ಅದು ಕೂಡ ಗೊತ್ತಿತ್ತು. ಮತ್ತೆ ನಮ್ಮ ಕಡೆ ಇನ್ನೊಂದು ವಿಶೇಷವಾದ ಮಾಹಿತಿ ಬೆಂಗಳೂರು ಬಗ್ಗೆ ಏನಂದ್ರೆ ಇಲ್ಲಿ ಹೆಂಗಸರು ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಾರೆ ಅಂತ. ನಿಜವಾಗಿರು ಬೆಂಗಳೂರು ಬಗ್ಗೆ ನಮ್ಮ ಕಡೆ ಬಹಳ ಫೇಮಸ್ ಇತ್ತು ಈ ಮಾತು. ಬೆಂಗಳೂರಲ್ಲಿ ಹೆಂಗಸರು ಕೂಡ ಆಫೀಸ್ಗೆ ಹೋಗ್ತಾರೆ ಅಂತ. ಇಲ್ಲಿ ನಾನು 76ನಲ್ಲಿ ಬಂದೆ. 78 ಒಮ್ಮೆ ನಾನು ಆವಾಗ ASP ಪಣಂಬೂರಿದ್ದೆ. ಒಂದೂವರೆ ತಿಂಗಳು ATI ಮೈಸೂರಿಗೆ ನನ್ನ ಕರೆದಿದ್ರು. ನಾವು 2 ಮಂದಿ IPS 74 ಬ್ಯಾಚ್, ನಾನು ಮತ್ತು ನಮ್ಮ ಸ್ನೇಹಿತರು ಸುಶೀಲ್ ಬೋರ್ಕರ್, ಮತ್ತೆ 6 ಮಂದಿ IAS ಆಫೀಸರ್ 75 ಬ್ಯಾಚ್, ನಂದು 74 ಬ್ಯಾಚ್. ಅಲ್ಲಿ ATI ಅವರು ಒಂದು ದಿವಸ UR ಅನಂತಮೂರ್ತಿ ಅವರಿಗೆ ಕರೆದಿದ್ರು ನಮ್ಮ ಜೊತೆಗೆ ಮಾತಾಡಲಿಕ್ಕೆ. ಅದು ಅವರು ನಮ್ಮ IAS IPS ಟ್ರೈನಿಂಗ್ನಲ್ಲಿ ಆಗಲಿ ಅಥವಾ ಬೇರೆ ಕಡೆ ಹೋಗುವಾಗ ಬಹಳ ಫಾರ್ಮಲ್ ಥರದ್ದು ಇಂಟರಾಕ್ಷನ್. ಯಾವಾಗಲೂ ಈ ಕಡೆ ಆಹ್ವಾನಿತರು ಇರ್ತಾರೆ, ಆ ಕಡೆ ನಾವಿರ್ತೀವಿ, ಅವರು ಒಂದು ಭಾಷಣ ಕೊಡ್ತಾರೆ, ನಾವು ಪ್ರಶ್ನೆ ಕೇಳಬೇಕು, ಆ ಥರ. ಆದರೆ ಅನಂತಮೂರ್ತಿ ಅವರು ಸಣ್ಣ ಒಂದು ಕೊಠಡಿ ಇತ್ತು, ಅಲ್ಲಿ ಜಮಖಾನ, ಅಲ್ಲಿ ಬಂದು ಕೂತ್ಕೊಂಡ್ರು. ನಾವು ಕೂಡ ಅಲ್ಲಿ ಜೊತೆಗೆ ಕೂತ್ಕೊಂಡಿದ್ವಿ ಅವ್ರ ಜೊತೆಗೆ. ನಂತರ ಅವರು ಸಿಗರೇಟ್ ತಗೊಂಡು ಸಿಗರೇಟ್ ಸೇಲಿಕ್ಕೆ, ಆವಾಗ ಅವರು ಮೈಸೂರು ಮಾನಸ್ ಗಂಗೋತ್ರಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್. ಅವರು ಸಿಗರೇಟ್ ಸೇರಿದಾಗ ನಮಗೇನು ಕೇಳಿದ್ರು, ಏನು ಸೇರ್ತೀರಾ? ನಂತಿದ್ದ ಮಟ್ಟಿಗೆ ಬಹುಶಃ ನಮ್ಮಲ್ಲಿ ಅಷ್ಟು ಮಂದಿ ಸಿಗರೇಟ್ ಸೇರ್ತಾ ಇರಲಿಲ್ಲ. ಒಬ್ಬರು ಪೈಪ್ ಸೇರ್ತಾ ಇದ್ರು, ವಿಜಯ್ ಅಂತ. ಬಟ್ 2-3 ಮಂದಿ ಸೇರ್ತೀವಿ ಅಂತ ಹೇಳ್ಬಿಟ್ರು. ಅನಂತಮೂರ್ತಿ ಕೇಳಿದ್ರೆ ಸೇರೋಣ ಅಂತ. ಸೊ ಅಲ್ಲಿ ಅವರು ಮಾತಾಡುವಾಗ ಬೇರೆ ಬೇರೆ ಮಾತಾಡಿದ್ರು ಕರ್ನಾಟಕ ಬಗ್ಗೆ. ಯಾಕಂದರೆ ದಟ್ ವಾಸ್ ದಿ ಐಡಿಯಾ. ಅವರು ನಮಗೆ ಕರ್ನಾಟಕಕ್ಕೆ ಒಂದು ಒಳ್ಳೆ ಪರಿಚಯ ಮಾಡಿಕೊಡ್ಬೇಕು ಅಂತ. ಬೇರೆ ಥರ ಅದು ಪರಿಚಯ, ಅಡ್ಮಿನಿಸ್ಟ್ರೇಟಿವ್ ಅಲ್ಲ, ಸಾಂಸ್ಕೃತಿಕ ಸಾಹಿತ್ಯಿಕ ಅದು ಪರಿಚಯ ಮಾಡಿಕೊಡ್ಬೇಕು ಅಂತ. ಅವರು ಮಾತಾಡ್ತಾ ಇದು ಸ್ಪೀಕಿಂಗ್ ಆಫ್ ಶಿವ ಅಂತ ಒಂದು ಪುಸ್ತಕ ಬೆಂಗಳೂರಿನಲ್ಲಿ ಬಂದಿತ್ತು, AK ರಾಮನ್. ಈ ಬಗ್ಗೆ ಕೇಳಿದ ಅಂತ ನಮಗೆ ಕೇಳಿದ್ರು. ಇಲ್ಲ, ನಾವು ಕೇಳಿಲ್ಲ ಅಂತ ಹೇಳಿ. ಇಲ್ಲ ನೀವುಗಳು ಈಗ ಕರ್ನಾಟಕ ಬಂದಿದ್ರಿ, ಈ ಪುಸ್ತಕ ನೀವು ಓದಬೇಕು ಅಂತ ಹೇಳಿದ್ರು. ನಾವು ಸುಮ್ಮನೆ ತಲೆಯಲ್ಲಿ ಆಗ್ತೀವಿ ಯಾವುದು ಅಂತ ಹೇಳಿದ್ವಿ. ನಾನು ವಾಪಸ್ ಹೋಗಿ ಮಂಗಳೂರಿನಲ್ಲಿ ಲೈಟ್ ಹೌಸ್ ಹಿಲ್ ಅಂತ ಒಂದು ಜಾಗ ಇದೆ, ಅಲ್ಲಿ ಟ್ಯಾಗೋರ್ ಪಾರ್ಕ್ ಇದೆ, ಲೈಟ್ ಹೌಸ್, ಹಳೆ ಲೈಟ್ ಹೌಸ್ ಇದೆ. ಅಲ್ಲಿ ಪಕ್ಕದಲ್ಲಿ ಹೆಗ್ಗಿನ್ ಬಾಥಮ್ಸ್ ಒಂದು ಅಂಗಡಿ ಇತ್ತು ಯಾವಾಗ. ಅಲ್ಲಿ ಹೋಗಿ ಪುಸ್ತಕ ಸಿಕ್ತು, ಸ್ಪೀಕಿಂಗ್ ಆಫ್ ಶಿವ. ಓದಿದೆ ನಾನು. ಓದುವಾಗ ನನಗೆ ಅದು ಯಾವ ಕಾರಣಗಳು ಕೇಳಿದರೆ ನನಗೆ ಸರಿಯಾಗಿ ಇನ್ನೂವರೆಗೆ ಹೇಳಲಿಕ್ಕಾಗಲ್ಲ. ಆದರೆ ನನಗೆ ಅಲ್ಲಮ ಪ್ರಭು ಬೇರೆಯವರಿಂದ ಅಲ್ಲಮ ಪ್ರಭು ನನಗೆ ಭಾಳ ಮೆಚ್ಚುವಾಗಿದೆ. ಇದು ಆಯಿತು 78.
ಆದರೆ ಮುಂದಕ್ಕೆ ಏನೂ ನಡೀಲಿಲ್ಲ. ಅಷ್ಟೇ ಓದಿದ್ದೇನೆ, ಅಲ್ಲಮ ಪ್ರಭು ವಚನ ಸ್ವಲ್ಪ ನನಗೆ ಇಷ್ಟವಾಯಿತು ಅಂತ ಅಷ್ಟೇ. ಆದರೆ 86ರಲ್ಲಿ 1986 ಎಚ್ ಶಿವಪ್ರಕಾಶ್ ಅವರು, ಪ್ರಸನ್ನ ಶಿವಪ್ರಕಾಶ್ ಮತ್ತೆ DR ನಾಗರಾಜ್ ಮತ್ತೆ ವಿ ಕಾರಂತ್ ಎಲ್ಲರೂ ಸೇರಿ ಒಂದು 16 ಎಪಿಸೋಡ್ಸ್ ವಚನ ಮೂವ್ಮೆಂಟ್ ಬಗ್ಗೆ ದೂರದರ್ಶನ ಒಂದು ಸೀರಿಯಲ್ ಮಾಡಬೇಕು ಅಂತ ಅವರಿಗೆ ಐಡಿಯಾ ಬಂತು. ಅದು ಹಿಂದಿಯಲ್ಲಿ ಮಾಡಬೇಕು ಅಂತ. ಅದಕ್ಕೆ ಶಿವಪ್ರಕಾಶ್ಗೆ ಜವಾಬ್ದಾರಿ, ಅವರು ಕನ್ನಡದಲ್ಲಿ ಬರ್ಕೋಬೇಕು, ನಾನು ಹಿಂದಿಯಲ್ಲಿ ತರ್ಜುಮೆ ಮಾಡಬೇಕು. ಜೊತೆಗೆ 16 ಎಪಿಸೋಡ್ಸ್ ನಾವು ಮಾಡಿದ್ದೀವಿ. ಒಂದು ಪೈಲಟ್ ಪ್ರಾಜೆಕ್ಟ್ ಕೂಡ ಇವರು ಮಾಡಿದರು. ಯಾರು ವಿ ಕಾರಂತ್ ಅವರು ಒಂದು ಪೈಲಟ್ ಪ್ರಾಜೆಕ್ಟ್ ಬಹಳ ಚೆನ್ನಾಗಿತ್ತು. ಆದರೆ ಪಾಪ ದುಡ್ಡು ಸಿಗಲಿಲ್ಲ, ಅದು ಪ್ರೊಡಕ್ಷನ್ ಆಗಲಿಲ್ಲ. ಆದರೆ ನನಗೆ ಇದು ಒಂದು ಥರದ್ದು ಒಂದು ಹೊಸ ದಾರಿ, ಎ ನ್ಯೂ ಟ್ವಿಸ್ಟ್ ಇನ್ ಮೈ ಲೈಫ್. ಯಾಕೆಂದರೆ ಆವಾಗ ಆ 16 ಎಪಿಸೋಡ್ಸ್ನಲ್ಲಿ ಅಲ್ಲಮ್ಮ ಪ್ರಭು ಅವರು ಸಾಕಷ್ಟು ವಚನಗಳು ಅವರು ಉಪಯೋಗಿಸಿದರು. ಅದನ್ನು ನಾನು ತರ್ಜುಮೆ ಕೂಡ ಮಾಡಿದೆ, ನನಗೆ ಬಹಳ ಇಷ್ಟವಾಯಿತು. ಅದೇ ಮುಂದೆ ಹೋಗಿ ಇನ್ನೊಂದು ನಾನು ಸ್ಪಷ್ಟೀಕರಣ ಕೊಡಬೇಕು. ನನ್ನ ಇದು ಥೀಸಿಸ್ PhD ಅದು ಹಿಂದಿ ಭಾಷೆಯಲ್ಲಿ, ಕನ್ನಡದಲ್ಲಿ ಇಲ್ಲ. ಬಿಕಾಸ್ ನಾನು ವಾಟ್ ಎವರ್ ಅವೈಲೇಬಲ್, ಯು ಸಿ, ಕರ್ನಾಟಕ ವಿಶ್ವವಿದ್ಯಾಲಯ 5 ವಾಲ್ಯೂಮ್ಸ್ ಶೂನ್ಯ ಸಂಪಾದನೆ ಪಬ್ಲಿಷ್ ಮಾಡಿದ್ರು. ಐ ಥಿಂಕ್ 62 73ವರೆಗೆ 11 ಇಯರ್ಸ್, 11 ವರ್ಷದಲ್ಲಿ 5 ವಾಲ್ಯೂಮ್ಸ್ ಅವರು. ಲೆಫ್ಟ್ ಹ್ಯಾಂಡ್ ಪೇಜ್ನಲ್ಲಿ ಕನ್ನಡ, ರೈಟ್ ಹ್ಯಾಂಡ್ ಪೇಜ್ನಲ್ಲಿ ಇಂಗ್ಲಿಷ್. ಅಲ್ಲಿಂದ ನನಗೆ ಸುಲಭ ಆಯಿತು. ಎನಿವೆ, ದ್ಯಾಟ್ ಈಸ್ ದಿ ಈ ಪೃಷ್ಠಭೂಮಿಯಲ್ಲಿ ನನಗೆ ಅಲ್ಲಮ ಪ್ರಭು ಓದುವಾಗ ಇನ್ನೂ ಬಹುಶಃ ನಿಮಗೆ ಅರ್ಥ ಆಗಿತ್ತೆ, ನನಗೆ ಬಹಳ ಗಾಢವಾಗಿ ಓದಲಿಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುವುದಿಲ್ಲ ನನ್ನ ಕೈಯಿಂದ. ನನಗೆ ಇನ್ನು ಇವತ್ತುವರೆಗೆ ಗೊತ್ತಿದೆ. ಆಗಲೇ ನಮಗೆ ಸ್ನೇಹಿತರು ತೀರಂ ನಾಗರಾಜ್, DR ನಾಗರಾಜ್, ನಮ್ಮ ಇವರು ಬರಗೂರು ರಾಮಚಂದ್ರಪ್ಪ, ಅವರು ಎಲ್ಲರೂ, ಮತ್ತೆ ಇವರು ಕೂಡ ದಾಂಪತ್ಯ ಗೀತೆ ಬರೆದಿದ್ದಾರಲ್ಲ, ಇಲ್ಲ ಮತ್ತು ಇಲ್ಲ, ಹೆಸರು ನನಗೆ ಬರ್ತಾ ಇಲ್ಲ. ಅವರು ಎಲ್ಲರೂ ಕನ್ನಡ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದರು. ಅವ್ರ ಕಡೆ ಓದಲಿಕ್ಕೆ ಜಾಸ್ತಿ ಮಾತಿನಲ್ಲಿ ನನಗೆ ಈ ಬಗ್ಗೆ ಸ್ವಲ್ಪ ಜಾಸ್ತಿ ಹೆಚ್ಚು ಮಾಹಿತಿ ಸಿಕ್ಕಿತ್ತು. ಅದು ಒಂದು ಕಡೆ. ಕಳೆದ ವರ್ಷ ಅಶೋಕ ಯೂನಿವರ್ಸಿಟಿ ಕೇಳಿರ್ಬೋದು, ಹರಿಯಾಣ ಸೋನಿಪತ್ನಲ್ಲಿ ಒಂದು ಅಶೋಕ ಯೂನಿವರ್ಸಿಟಿ, ಫೇಮಸ್ ಯೂನಿವರ್ಸಿಟಿ. ಅಲ್ಲಿ ನನಗೆ 1 ತಿಂಗಳ ರೆಸಿಡೆನ್ಸಿ ಕೊಟ್ಟರು. ವಿಷಯ ಏನು? ಅಲ್ಲಮ್ಮ ಪ್ರಭು ಅವರ ಕೆಲವು ವಚನಗಳನ್ನು ಬೇರೆ ಬೇರೆ ಭಾಷೆ, ಒಂದು ಭಾಷೆ ಅಲ್ಲ, ಬೇರೆ ಬೇರೆ ಭಾಷೆಗಳಲ್ಲಿ, ಅದು ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಮಲಯಾಳಂ ಇರ್ಬೋದು, ಮರಾಠಿ ಇರ್ಬೋದು, ಪಂಜಾಬಿ ಇರ್ಬೋದು, ಹಿಂದಿ ಇರ್ಬೋದು, ಅದರಲ್ಲಿ ಮಾಡಿಸ್ಬೇಕು ಅಂತ ಹೇಳಿ ನನಗೆ 1 ತಿಂಗಳ ಅಲ್ಲಿ ಕೂಡ ನಾನು ಯಾಕೆ ಅಷ್ಟೊಂದು ಹೇಳಿ ಇವತ್ತು ನೋಡಿ ಅನನ್ಯ ಅಲ್ಲಮ್ಮ ಹೇಳಿದಾರಲ್ಲ, ನಾನು ಕೂಡ ಅಲ್ಲಿ ಅವರು ನನ್ನ ಕೇಳಿದರು, ಇದಕ್ಕೆ ಏನು ಹೆಸರು ಕೊಡೋಣ. ನಾನು ಅವರಿಗೆ ಹೇಳಿ ವಿಲಕ್ಷಣ ಅಲ್ಲಮ್ಮ ಪ್ರಭು ಅಂತ. ಹತ್ರ ಇದೆ ಅರ್ಥ, ಬಹುಶಃ ಬಾಡಿ ಹತ್ರ ಇದೆ. ನಿಜವಾಗ್ಲೂ ಅಲ್ಲಮ್ಮ ಪ್ರಭು ಒಂದು ಅನನ್ಯವಾದ ವ್ಯಕ್ತಿ, ವಿಲಕ್ಷಣ ವ್ಯಕ್ತಿತ್ವವರದು. ಆ ಬಗ್ಗೆ ಮತ್ತೆ ಅವರು ಓದಿದರೆ ಅದು ನನಗಂತೂ ಒಂದು ರೋಮಾಂಚಕಾರಿ ಅನುಭವ ಆಗ್ತದೆ. ಎಷ್ಟು ಅರ್ಥ ಆಗುತ್ತೆ ನನಗೆ 100% ಅರ್ಥ ಆಗಲ್ಲ, ಆದರೇನು ರೋಮಾಂಚಕಾರಿ ಒಂದು ಅನುಭವ ಆಗುತ್ತೆ. ಅವರದು ಭಾವ, ಅನುಭವ, ಅಭಿವ್ಯಕ್ತಿ, ಭಾಷೆ, ಮತ್ತೆ ತಾವು ಹೇಳಿದ ಹಾಗೆ ಪದ ಪ್ರಯೋಗಗಳು
ಅದು ಬಹಳ ಅದ್ಭುತವಾದ ಒಂದು ರೀತಿಯಿಂದ. ನನಗೆ ಇನ್ನೊಂದು ಮಾತು ವ್ಯಾಪಕ ಬಂತು. ಕಬೀರ್ ಬಗ್ಗೆ ಒಬ್ಬರು ವಿಮರ್ಶಕರು ಹೇಳಿದ್ದಾರೆ, ಕಬೀರ್ ಅಂದರೆ ಅವ್ರ ಭಾಷೆ ಬಗ್ಗೆ ಬಹಳ ಬಹಳ ವರ್ಷ, ಆಕ್ಚುಲಿ ಫಾರ್ ಸೆಂಚುರೀಸ್ ಇಲ್ಲ ಅವ್ರ ಭಾಷೆ ಸರಿ ಇಲ್ಲ, ಅವರಿಗೆ ಭಾಷೆ ಹಿಂದಿ ಭಾಷೆ ಸರಿಯಾಗಿ ಗೊತ್ತಿಲ್ಲ ಅಂತ ಆ ಮಾತು. ಅವರು ಸಾಧುಗಳು ಅವರು ಇಲ್ಲಿ ಓಡಾಡ್ತಾ ಇದ್ದಾರೆ, ಅವ್ರಿಗೆ ಭಾಷೆ ಏನು ಗೊತ್ತಿಲ್ಲ ಅಂತ. ಆದರೆ ಒಬ್ರು ವಿಮರ್ಶಕರು ಭಾರಿ ಸಂಶೋಧನೆ ಮಾಡಿ ಕಬೀರ್ ಭಾಷೆಗೆ ಅವ್ರೇನಿದ್ರು ಈಸ್ ಎ ಡಿಕ್ಟೇಟರ್ ಆಫ್ ಲ್ಯಾಂಗ್ವೇಜ್. ಡಿಕ್ಟೇಟರ್ ಅಂದರೆ ಅಂದ್ರೆ ಯಾವ ಪದ ಅಂದ ಯಾವ ಅರ್ಥ ಮಾಡಿಕೊಡ್ತಾರೆ ಅವರದ್ದು ದಾರಿ. ಅದೇ ತರ ಈ ಅಲ್ಲಮ ಪ್ರಭು ಕೂಡ ಈಸ್ ಎ ಡಿಕ್ಟೇಟರ್ ಆಫ್ ಲ್ಯಾಂಗ್ವೇಜ್. ಭಾಷೆಯ ಸರ್ವಾಧಿಕಾರಿ ಅಂತ ಹೇಳ್ಬೋದು. ಏನ್ ಮಾತು ಹೇಳಿ ಏನ್ ಬೇಕಾದರೆ ಅವರು. ತಾವು ಈ ಪುಸ್ತಕ ತಂದಿದ್ದೀರಿ, ಅದಕ್ಕೆ ನಿಜವಾಗಲೂ ನಿಮಗೆ ವಂದನೆಗಳು, ಅಭಿನಂದನೆಗಳು, ಶುಭಾಶಯಗಳು. ಮತ್ತೆ ಜೊತೆಗೆ ತಾವು ಬರ್ತಿದ್ರಿ ಬಸವರಾಜ್ ಅವರು ಮತ್ತೆ ಸತ್ಯಪ್ರಸಾದ್ ಅವರು ನಿಮಗೆ ಇದು ಮಾಡಿ ಮುಂದೆ ಬರ್ತಿ ಅಂತ ಹೇಳಿದ್ರು. ಅವರೇ ಕೂಡ ಅಭಿನಂದನೆಗಳು, ಯಾಕಂದ್ರೆ ಅಷ್ಟೊಂದು ಒಳ್ಳೆ ಪುಸ್ತಕ ಬಂತಲ್ಲ. ಅಲ್ಲಮ ಪ್ರಭು ಬಗ್ಗೆ ಹೆಚ್ಚು ಪುಸ್ತಕ ಇನ್ನೂ ಇಲ್ಲ. ಆಕ್ಚುಲಿ ನಾನು PhD ಮಾಡ್ತಾ ಇರುವಾಗ ದಟ್ ವಾಸ್ 92 ಶುರು ಮಾಡಿದೆ ನಾನು. ಅಲ್ಲಮ ಪ್ರಭು ಬಗ್ಗೆ ಫುಲ್ ಪುಸ್ತಕ ಬರೇ ಒಂದೇ ಒಂದು ಪುಸ್ತಕ ಸಿಕ್ತು ನನಗೆ. ಸಿದ್ದಪ್ಪ ರಾಜ್ಯ ಅಂತ ಹೇಳಿ ಒಂದು ಪುಸ್ತಕ ಇತ್ತು ಅಲ್ಲಮ ಪ್ರಭು. ಅದು ಕೂಡ ಏನು 3 ಪುಟ, ಬಹುಶಃ ಒಳ್ಳೆ 100 pages. ದಟ್ ವಾಸ್ ದಿ ಓನ್ಲಿ. ಅದರ್ವೈಸ್ ಆಫ್ ಕೋರ್ಸ್ ಅಲ್ಲಮನ್ ವಚನ ಚಂದ್ರಿಕೆ ಚೆನ್ನಾಗಿ ಅದು ಪ್ರಸ್ತಾವನೆ ಇದೆಲ್ಲ ಅದು ಬಹಳ ಉಪಯೋಗ ಆಯಿತು. ಬಟ್ ಪುಸ್ತಕ ಬೇರೆ ಬಹಳ ಕಡಿಮೆ ಇತ್ತು. ಇತ್ತೀಚೆಗೆ ಬರ್ತಾ ಇದೆ. ಬಟ್ ದಿಸ್ ಇಸ್ ಅದಕ್ಕೋಸ್ಕರ ಶ್ರೀಪ್ರಸಾದ್ ಅವರು ಮತ್ತು ಸತ್ಯಪ್ರಸಾದ್ ಅವರು ಬಸವರಾಜ್ ಅವರು ನಿಮ್ಮ ಕಡೆಯಿಂದ ಮಾಡಿಸಿದ್ದಾರೆ ಅಲ್ಲ, ಅವ್ರಿಗೇನು ವಂದನೆಗಳು. ಮತ್ತೆ ಶಿವಪ್ರಕಾಶ್ ಒಂದು ಒಳ್ಳೆ ಪ್ರಸ್ತಾವನೆ ಬರೆದಿದ್ದಾರೆ, ಓದಿದ್ದೀನಿ, ಬಹಳ ಚೆನ್ನಾಗಿ ಬರೆದಿದ್ದಾರೆ. ಬಟ್ ಚಂದ್ರಶೇಖರ್ ಗುಬ್ಬಿ ಅವರು ಬರೆದಿದ್ದಾರಲ್ಲ, ಬಹಳ ಅದ್ಭುತವಾದ ಬರೆದಿದ್ದಾರೆ. ನಾವು ದಯವಿಟ್ಟು ಓದಬೇಕು. ವಚನಗಳ ಬಗ್ಗೆ ಮಾತಾಡಬೇಕಾದ್ರೆ ಮೊದಲನೇ ವಚನನೇ ನಿಜವನ್ನರಿತ ನಿಶ್ಚಿಂತ. ಬಾಯ್ಪಾಠ ಮಾಡ್ಕೊಬಿಟ್ಟಿದ್ದೀನಿ. ಮತ್ತೆ ಕೊನೆ ಲೈನ್ ಏನಿದೆ, ಗುಹೇಶ್ವರಲಿಂಗ ನಿರಾಳವನ್ನು ಒಳಕೊಂಡ ಸಹಜ. ನನ್ನ ಮಟ್ಟಿಗೆ ಇದು ಒಂದು ವಚನ ಅರ್ಥ ಮಾಡಿಕೊಂಡ್ರೆ ನಮಗೆ ಒಂದು ಜೀವನ ದಾರಿ ದೀಪ ಆಗ್ತದೆ. ನಿಜವನ್ನ ಅರಿವು ನಿಶ್ಚಿಂತ. ನಮಗೆ ನಿಶ್ಚಿಂತತೆ ಇಲ್ಲ, ಯಾವಾಗಲೂ ಡೌಟ್. ಇದು ಮಾಡಬೇಕು, ಅದು ಬಿಡಬೇಕು, ಅಥವಾ ಇವರು ಹೇಳ್ತಾ ಇದ್ದಾರೆ ಅವ್ರಿಗೆ ಈ ಅರ್ಥನ ಆ ಅರ್ಥನ, ಯಾವಾಗಲೂ ಈ ನಮಗೆ ಗೊಂದಲ ಇರುತ್ತೆ. ಬಟ್ ಇಫ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫುಲ್ಲಿ ವಾಟ್ ಇಟ್ ಈಸ್, ನಿಶ್ಚಿಂತ. ಐ ಥಿಂಕ್ ಈ ಥರ ಅದು ನೋಡಿ, ಒಂದು 2 3 ಪದಗಳಲ್ಲಿನೇ ಒಂದು ಜೀವನದ ವ್ಯಾಖ್ಯೆ, ಬದುಕನ್ನು ವ್ಯಾಖ್ಯೆ ಮಾಡಿರ್ತಾರೆ. ಒಂದು ಜೀವನ ದರ್ಶನ ಕೊಟ್ಬಿಡ್ತಾರೆ ಅವರು. ಒಂದು ಕೆಲವು ವಾಕ್ಯಿಲ್ಲ ಪದಗಳಲ್ಲಿ. ಈ ಥರ ಇದು ಬಹಳ ಮತ್ತೆ ಸಹಜನೆ. ಕಬೀರ್ ಮತ್ತೆ ಅಲ್ಲಮ್ಮ ಇಬ್ಬರಲ್ಲಿ ನಾನು ಇದು ಒಂದು ಸಾಮ್ಯ ನೋಡಿದೆ, ಸಹಜತೆ. ಕೆಲವು ಸಂಪ್ರದಾಯಗಳಲ್ಲಿ ಅಥವಾ ಕೆಲವು ಟ್ರೆಡಿಷನ್ಗಳಲ್ಲಿ ಬಹಳ ಪ್ರಯತ್ನ ಪಡಬೇಕು. ನೀವು ಸಾಧನೆ ಅಂದರೆ ಬಹಳ ಕಷ್ಟ ಪಡಬೇಕು, ಆಸ್ಟರಿಟೀಸ್ ಮಾಡಬೇಕು, ತಪಸ್ ಮಾಡಬೇಕು, ಅಧ್ಯಯನ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ಏನೇನು ಮಾಡಬೇಕು. ಇವ್ರುಗಳು ಏನ್ ಹೇಳ್ತಾರೆ, ಸಹಜ. ಬಟ್ ಈ ಸಹಜ ಮತ್ತೆ ನಾವು ಸಹಜವಾಗಿ ಏನ್ ಹೇಳ್ತೀವಿ ಬಹಳ ಸ್ವಲ್ಪ ವ್ಯತ್ಯಾಸ ಇದೆ. ಈ ಸಹಜ ಹೇಳುವಾಗ ನಿಮ್ಮ ಜೀವನ, ನಿಮ್ಮ ಬದುಕು ಸಹಜವಾಗಿರ್ಬೇಕು.
ಅದು ಬಹುಶಃ 1 ದಿವಸ 2 ದಿವಸ ಅಥವಾ 3 ವರ್ಷಗಳ ಮಾತಲ್ಲ, ಇಡೀ ಇಡೀ ಬದುಕು. ಇಫ್ ಯು ಆರ್ ಸ್ಟೇಟ್ ಫಾರ್ವರ್ಡ್, ಇಫ್ ಯು ಆರ್ ಆನೆಸ್ಟ್, ಇಂಟಿಗ್ರಿಟಿ ಇದೆ, ಆವಾಗ ಈ ಸಹಿಷ್ಣುತೆ ಬಗ್ಗೆ ಮಾತಾಡಲಿಕ್ಕೆ ಅಥವಾ ಹೇಳಲಿಕ್ಕೆ ನಮಗೆ ಬರುತ್ತೆ. ಬಟ್ ವಿದೌಟ್ ದಟ್ ಬೇರೆ ಯಾವುದು ದಾರಿ ಇಲ್ಲ. ನಾವು ಬುದ್ಧ ಅವರು ಹೇಳಿದಾಗೆ ಯು ಕ್ಯಾನ್ ಕೀಪ್ ಆನ್ ರನ್ನಿಂಗ್. ಅನೇಕ ಜಾತಿ ಸಂಸಾರಂ ಸಂಧಾ ವಿಶ್ವಂ ಅನಿವಿಶ್ವಂ. So many lives we are taking in running without stopping. We are running and running, searching for something. But here, so therefore, these two people, they talk about strategy. ಒಂದು ಕಾಂಪ್ಲಿಕೇಶನ್ ಜಾಸ್ತಿ ಬೇಡಿ, ಕಾಂಪ್ಲೆಕ್ಸಿಟಿ ಬೇಡಿ. ಲೆಟ್ ಇಟ್ ಬಿ ಸ್ಟೇಟ್ ಫಾರ್ವರ್ಡ್. ರಿಜುತಿ ರಿಜುತಿ ಅಂತ ಹೇಳ್ತಾರೆ, ಒಂದು ಪದ ಕನ್ನಡದಲ್ಲಿ ಇರಬೇಕಲ್ಲ. ಸ್ಟ್ರೇಟ್ ಲೈನಲ್ಲಿ ಏನು ಕುಂಭಕೋಣ ಮಾಡಲಿಕ್ಕೆ ನೋಡಿ ಅವಕಾಶ ಇಲ್ಲ ಅಲ್ಲಿ, ಯಾಕಂದ್ರೆ ಸ್ಟ್ರೇಟ್ ಇದೆ. ಇಸ್ ನೋ ಪ್ಲೇಸ್ ಟು ಹೈಡ್. ಐ ಥಿಂಕ್ ದ್ಯಾಟ್ ಈಸ್, ಈ ತರಹದ ಮಾತು ನಮಗೆ ನಮ್ಮ ಪ್ರಭುಗಳಲ್ಲಿ ಕವಿದಲ್ಲಿ ಸಿಗುತ್ತೆ. ನನಗೆ ಅದು ಬಹಳ ಇಷ್ಟವಾದ. ನೋಡಿ, ಇನ್ನೊಂದು ಪದ ನನಗೆ ಬಹಳ ಇಷ್ಟವಾದ, ಅದು ತನುವ ತೋಟವು ಮಾಡಿ. ಇದೆಲ್ಲ 41. ಜಸ್ಟ್ ನಾನು ಹೇಳಿದೆ ಬಹಳ ಸುಲಭವಾಗಿ ಅಂತ ಹೇಳ್ತಾರೆ, ಸಹಜವಾಗಿ ಮಾಡಬೇಕು. ಬಟ್ ಆ ಸಹಜತೆಯಲ್ಲಿ ಇದು ಏನ್ ಬೇಕಾದರೆ ಮಾಡ್ಕೊಂಡು ಹೋಗ್ಬೋದು, ನಾನು ಮತ್ತೆ ಸಹಜ ಇದ್ದೇನೆ ಅಂತ ಆ ಥರದ್ದು ಅಲ್ಲ. ಏನ್ ಹೇಳ್ತಾರೆ, ತನ್ನ ತೋಟ ಮಾಡಿ ತನು ಮತ್ತೆ ಮನು ಹೇಗೆ ನೀವು ಸಾಧಿಸಬೇಕು, ಆ ಬಗ್ಗೆ ಈ ಪದ ಹೇಳ್ತದಲ್ಲ, ಅದು ನನಗೆ ಬಹಳ ಇಷ್ಟ. ಮತ್ತೆ ಇದು ಅದು ಒಂದೇ ಒಂದು ಆಕ್ಚುಲಿ ಅಲ್ಲಮ ಪ್ರಭು ಒಂದೊಂದು ವಚನ ಅದು ಅದೇ ಸಾಕು, ಬೇರೆ ಏನು ಓದಬೇಕಾಗಿಲ್ಲ. ಅಥವಾ ಏನು ನಾವು ಬುಕ್ಸ್, ಫಿಲಾಸಫಿ ಬುಕ್ಸ್ ವಗೇರ ಏನು ಓದಲಿಕ್ಕೆ ಅವಶ್ಯಕತೆ ಇಲ್ಲ ನಿಜವಾಗಿ. ದಟ್ ವೇ ವಚನ ಲಿಟ್ರೇಚರ್, ವಚನ ಸಾಹಿತ್ಯ ಆಕ್ಚುಲಿ ಪೂರ್ಣ ದರ್ಶನ, ಪೂರ್ಣ ಜೀವನ ದರ್ಶನ, ಬೇರೆ ಯಾವುದು ನಮಗೆ ಬೇಕಾಗಿಲ್ಲ. ಆ ಥರ ಇದೆ. ಅದರಲ್ಲಿ ಅಲ್ಲಮ ಪ್ರಭುರ ವಿಶೇಷವಾಗಿ ಈ ನೋಡಿ, ತನುವ ತೋಟ ಮಾಡಿ ಆ ವಚನ ನಾವು ಓದಿ, ಮತ್ತೆ ಅದರಲ್ಲಿ ಕೊನೆಗೆ ಬರುತ್ತೆ, ವಿ ಹ್ಯಾವ್ ಟು ಬಿ ಆಲ್ವೇಸ್ ಅಲರ್ಟ್. ಮೈಂಡ್ಫುಲ್ನೆಸ್ ಅಂತ ಬಹಳ ಪಾಪ್ಯುಲರ್ ಒಂದು ಪದ ಆಗಿದೆ ಅಲ್ಲ, ಅದು ಬಹಳ ಮುಖ್ಯ ಇದೆ. ನೋಡ್ತಾ ಇರಬೇಕು, ಎಲ್ಲಿ ಅಪ್ತಪ್ ಎಲ್ಲಿ ಆಗ್ತಾ ಇದೆ, ಮತ್ತೆ ಯಾರಿಗೆ ಅವಕಾಶ ಕೊಡಬಾರ್ದು. ದಿ ನೆಗೆಟಿವ್, ಅದಕ್ಕೆ ನಿಷೇಧಾತ್ಮಕ ಭಾವಗಳು ಅಥವಾ ಇದು ಚಿಂತನೆಗಳು, ಅದಕ್ಕೆ ಅವಕಾಶ ಇರಬಾರ್ದು. ಸೊ ಬೇರೆ ಸಹಜತೆ, ಆದರೆ ಸಹಜತೆ ಡಸ್ ನಾಟ್ ಮೀನ್ ದಟ್ ಏನ್ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು. ಯು ಹ್ಯಾವ್ ಟು ಬಿ ಕೇರ್ಫುಲ್ ಆಲ್ಸೋ, ಮೈಂಡ್ಫುಲ್ ಆಲ್ಸೋ. ನೋಡಿ, ಆ ಪದ ಇಲ್ಲಿ ಬರುತ್ತೆ. ಮಜ್ಜನವೇ ಮಜ್ಜನ ಅಂತ ನೋಡಿ, ಒಂದು ಆಚರಣ ಶುದ್ಧತೆ. ನೀವು ಇಡೀ ಅಲ್ಲಮ್ಮ ಪ್ರಭು ಅಥವಾ ವಚನ ಸಾಹಿತ್ಯ ನಾವು ಓದಿದರೆ ಅದರಲ್ಲಿ ರಿಚುವಲ್ಸ್ ಬಗ್ಗೆ ಅಷ್ಟೊಂದು ಜಾಸ್ತಿ ಗಮನ ಕೊಡುವುದಿಲ್ಲ, ಅವರಿಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆಫ್ ಕೋರ್ಸ್ ಇಷ್ಟಲಿಂಗ ಅಲ್ಲಿ ಕೂಡ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, ಆದರೆ ಬಾಯಿಲ್ಲ. ಬಟ್ ಆದರೆ ಆಚರಣ ಶುದ್ಧತೆ, ಬಸವೇಶ್ವರ ಕೂಡ ಅಲ್ಲಿ ಹೇಳಿದ್ದಾರೆ, ಅದೇ ಅಂತರಂಗ ಶುದ್ಧಿ, ಅದೇ ಬಹಿರಂಗ ಶುದ್ಧಿ, ಅದೇ ಕೂಡಲ ಸಂಗಮದಿಂದ ಉಳಿಯುವ ಪರಿಸ. ಸೊ ಆಚರಣ ಶುದ್ಧತೆ ಬಗ್ಗೆನೂ ಕೂಡ ಇಲ್ಲಿ ಬರ್ತದೆ. ಬಟ್ ಕೆಲವು ತಾವು ವ್ಯಾಖ್ಯೆ ಮಾಡ್ತಿದೆಯಲ್ಲ, ಅದು ಬಹಳ ಅಕಾಡೆಮಿಕ್ ಅಲ್ಲ, ಪ್ರಾಕ್ಟಿಕಲ್. ಅದು ಬಹಳ ಒಳ್ಳೆಯ ಸಂಗತಿ. ಯಾಕೆಂದ್ರೆ ಕೆಲವು ಸರಿ ಅಕಾಡೆಮಿಷಿಯನ್ಸ್ ಬೇರೆ ತರಹದ ಒಂದು ವ್ಯಾಖ್ಯೆ ಮಾಡ್ತಾರೆ. ಅದು ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಹಿಂದಿಯಲ್ಲಿ ಒಂದು ಪದ ಇದೆ, ಬಾಲಕಿ ಖಾಲ್ನೆ ಕಾಮ, ಸ್ಕಿನ್ನಿಂಗ್ ದಿ ಹೇರ್.
ಪದವಿನ್ಯಾಸ ಏನೇನು ಅರ್ಥ ಅಲ್ಲಿ, ಆ ಬದಲು ಪ್ರಾಕ್ಟಿಕಲ್ ಇರಬೇಕು. ಹೌದು, ಬೇಕಾಗಿಲ್ಲ. ಬಹುಶಃ ಅದು ಬೇಕಾದರೆ ಬೇರೆ ಒಂದು ಹಂತದಲ್ಲಿ ಮಾಡ್ಕೊಂಡು ಹೋಗ್ಲಿ, ಏನು ತಪ್ಪಿಲ್ಲ ಅದರಲ್ಲಿ, ಅದು ಕೂಡ ಬಹುಶಃ ಬೇಕಾಗುತ್ತೆ ಒಂದು ಒಂದು ಮಟ್ಟದಲ್ಲಿ. ಬಟ್ ಬಹಳ ಇಲ್ಲ, ನಮಗೆ ಸಾಮಾನ್ಯರಿಗೆ, ನನ್ನಂಥವ್ರಿಗೆ ಏನ್ ಬೇಕು ಅರ್ಥ ಆಗ್ಬೇಕು. ಹೌ ಇಟ್ ಈಸ್ ಯೂಸ್ಫುಲ್, ಹೌ ವಿ ಕ್ಯಾನ್ ಯೂಸ್ ಇನ್ ಅವರ್ ಡೈಲಿ. ನನ್ನ ದೈನಂದಿನ ಜೀವನದಲ್ಲಿ ಈ ಮಾತುಗಳನ್ನು ಹೇಗೆ ಅಳವಡಿಸ್ಕೊಳ್ಬಹುದು ಅಂತ, ಹೇಗೆ ನಾವು ಉಪಯೋಗಿಸಬಹುದು, ನನಗೆ ಏನು ಸಹಾಯವಾಗ್ತದೆ ಅಂತ ಅದು ಸ್ಪಷ್ಟ. ನಮ್ಮ ವಿಶ್ಲೇಷಣೆಯಿಂದ ಅದು ಬಹಳ ಸರಿಯಾಗಿ ಬಂದಿದೆ ಅಂತ ಇನ್ನೊಮ್ಮೆ ನನ್ನ ಅಭಿನಂದನೆಗಳು. ಈ ತರ ನಾವು ನೋಡ್ತಾ ಇದೆ. ಇನ್ನೊಂದು ಇದೆ ಕೆಂಡದ ಮಳೆ, 82. ಅದು ಬಹಳ ಪ್ರಾಕ್ಟಿಕಲ್ ನೋಡಿ, ಸುಲಭ ಆದರೆ ಪ್ರಾಕ್ಟಿಕಲ್. ಉದಕವಾಗಿರಬೇಕು. ಈ ಪದದಲ್ಲಿ ಏನಿದೆ ಬಹಳ ಸರಳವಾಗಿದೆ. ಯಾವುದನ್ನು ಪರಿಸ್ಥಿತಿ ಇದೆ ಅಲ್ಲ, ಅಥವಾ ವಿಷಮ ಪರಿಸ್ಥಿತಿ ಅಂತ ಹೇಳೋಣ, ವೈಷಮ್ಯತೆ ಇದೆ, ಆ ಪರಿಸ್ಥಿತಿಯಿಂದ ನಾವು ಒಂದು ಹೆಜ್ಜೆ ಮೇಲೆ ಇರಬೇಕು. ಬಹಳ ಈಸಿ, ಐ ಮೀನ್ ಈಸಿ ಅಂದರೆ ವಿಚಾರ, ಈ ವಿಚಾರ ಬಹಳ ಈಸಿ ಇದೆ, ಸಹಜ ಇದೆ. ವಾಟ್ ಎವರ್ ಇಸ್ ದಿ ಸಿಚುವೇಶನ್, I have to be one above the situation. Then I can solve it. We need not. ಪರಿಸ್ಥಿತಿ ಬಹಳ ವಿಕೋಪಕ್ಕೆ ಹೋಗಿದೆ, ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬರೀ ಅಸ್ಟ್ರಾಲಜರ್ ಮಾತ್ರ ಈಗ ಏನಾದರೂ ದಾರಿ ಇರಬಹುದು, ಆ ತರ ಆಯ್ತು, ಅವತ್ತು ಸಹಾಯ ತಗೊಳ್ಳಿ, ಆದ್ರೆ ಮಾಡ್ಬೇಕು. ನೀವೇ ಏನ್ ಮಾಡ್ಬೇಕು, ಆ ಸಮಸ್ಯೆಕ್ಕಿಂತ ಅವನ ಹೆಜ್ಜೆ ಮೇಲೆ ಬನ್ನಿ. ಆ ಥರ ಆದ್ರೆ ನೋಡಿ ಮಾತು ಹೇಳಿ ಎಷ್ಟು ಇಟ್ಸ್ ಪ್ರಾಕ್ಟಿಕಲ್ ಒಂದು ಹಿಂಟ್ ಎಷ್ಟು ಹೌ ವಿ ಕ್ಯಾನ್ ಡೂ ಇಟ್. ನೋಡಿ, ಒಬ್ರು ಬಹುಶಃ ಸ್ಟೀಫನ್ ಕೋವಿ ಅಂತ ತಾವು ಕೇಳಿರ್ಬೋದು. ಸ್ಟೀಫನ್ ಕೋವಿ, 7 ಹ್ಯಾಬಿಟ್ಸ್ ಬಹಳ ಫೇಮಸ್ ಅದು. 7 ಹ್ಯಾಬಿಟ್ಸ್ ಅದರಲ್ಲಿ ಒಂದು ಮಾತು ಅವರು ಹೇಳ್ತಾರೆ, ದಟ್ ಯು ಡೋಂಟ್ ಹ್ಯಾವ್ ಟು ರಿಯಾಕ್ಟ್ ಫಾರ್ ಎವ್ರಿಥಿಂಗ್. ಯಾವುದು ಒಂದು ಯಾರು ಹೇಳಿದ್ದಾರೆ, ಅಥವಾ ಯಾವುದು ಪರಿಸ್ಥಿತಿ ಇದೆ, ಅಥವಾ ನಿಮಗೆ ಯಾರು ಬೈದಿದ್ದಾರೆ, ನೀವು ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಬೇಕಾಗಿಲ್ಲ. ದೇರ್ ಇಸ್ ಆಲ್ವೇಸ್ ಎ ಗ್ಯಾಪ್ ಬಿಟ್ವೀನ್ ದಿ ಸ್ಟಿಮ್ಯುಲಸ್ ಆ್ಯಂಡ್ ದಿ ರಿಯಾಕ್ಷನ್ ಆ್ಯಂಡ್ ದಿ ರೆಸ್ಪಾನ್ಸ್. ಸೊ ರಿಯಾಕ್ಷನ್ ಬೇಕಾಗಿಲ್ಲ, ರೆಸ್ಪಾನ್ಸ್ ಆಗಬೇಕು, ಅರ್ಥ ಮಾಡಿಕೊಂಡು. ಅದೇ ಮಾತು ಆ್ಯಕ್ಚುಲಿ ಅಲ್ಲಮ ಪ್ರಭು ಕೂಡ ಅದೇ ಮಾತು ಹೇಳ್ತಾರೆ, ಆವಾಗ ಹೇಳ್ತಾರೆ, you should come up with a response which is better than the problem. So ಈ ತರ ಅದು ನೋಡಿ, ಅಲ್ಲಮ ಪ್ರಭು ಸಾಕಷ್ಟು ಇದು ಹೇಳಿದ್ದಾರೆ. ಮತ್ತೆ ಇನ್ನೊಂದು ಇದೆ ಏನಲ್ಲ, ಕೆಂಡದ ಗಿರಿಯ ಮೇಲೆ ಒಂದು ಕೆಂಡದ ಗಿರಿ, ಅದೇ ತರ ಅದು ಅದರಲ್ಲಿ ಪದ ವಿನ್ಯಾಸ ಅಥವಾ ಪದ ಪ್ರಯೋಗ ಬಹಳ ಅದ್ಭುತವಾದ ಇದೆ. ಅದೇ ತರಹದ ಇನ್ನೊಂದು ವಚನ ಇದೆ, ಬಹುಶಃ ಮಂಜನ ಶಿಖರ ಮೇಲೆ ಏನು ಬಿಸಿಲಿನ ಗೋಪುರ ಬಂದಿಲ್ಲ. ಇದರಲ್ಲಿ ಬಿಸಿಲೆಂಬ ಗುರು ನೆರಳೆಂಬ ಶಿಷ್ಯ ಇದೆ, ಅದು ಬೇರೆ. ಅದು ಬೇರೆ. But that is, there is a temple of frost, let's say, and the Kalasa is Surya. How will it remain? So doubts are this thing, ಮಂಜಿನ ಮಂಜಿನ ಶಿಖರದ ಮೇಲೆ ಶಿವಾಲಯಕ್ಕೆ ಬಿಸಿಲಿನ ಗೋಪುರ, something like that. So that's how ಅದು ಅದ್ಭುತವಾದ ಪದ ಪ್ರಯೋಗ. ಬೇರೆ ಕಡೆ ಎಲ್ಲರೂ ವಚನಗಳನ್ನು ಅಕ್ಕ ಮಹಾದೇವಿ ಓದಿದಾಗ ಅಯ್ಯೋ ಏನು ಅದ್ಭುತವಾಗ ಮಾತು ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ನೀವು ಬಸವೇಶ್ವರವರು ಓದಿದಾಗ ಅದು ಅನಿಸುತ್ತೆ. ಆದರೆ ಪದಪ್ರಯೋಗದಲ್ಲಿ ಬಹುಶಃ ಅಲ್ಲಮ ಪ್ರಭು ಅನನ್ಯ ಅಂತ ಒಂದು ಮಾತು ಹೇಳಿದರೆ ಏನು ತಪ್ಪಿಲ್ಲ. ಗುಬ್ಬಿಯವರು ಹೇಳಿದಾರಲ್ಲ, ಪುಟ 165, ಅರವಿಂದ್ ಪರಮಾವಸ್ಥೆಯಲ್ಲಿ ಇದ್ದಾರೆ ಅವರು. ನಿಜಾನ, ಇಲ್ಲಾಂದ್ರೆ ಈ ತರಹದ ಮಾತು ಬರುವುದಿಲ್ಲ. ಒಂದೊಂದು ವಚನಗಳಲ್ಲಿ ಏನೇನು ಹೇಳ್ತಾರೆ ಅದು ಸಾಧ್ಯ ಇಲ್ಲ.
ಅದು ಆನಂದನ ಆ, ಪರಮಾವಸ್ಥೆ ಕೂಡ ಇದೆ, ಮತ್ತೆ ಪರಮ ಶಾಂತಿ ಇದೆ, ಪರಮ ನಿಶ್ಚಿಂತತೆ ಇದೆ. ಅದು ಎಲ್ಲ ಅಲ್ಲಮ ಪ್ರಭುದಲ್ಲಿ ನಾವು ನೋಡ್ಬೋದು. ಅದು ಅರವಿಂದ ಪರಮಾವಸ್ಥೆ ಬಗ್ಗೆ ಒಂದು ನನಗೆ ಒಂದು ಇಷ್ಟವಾದ ಆ ವಚನ ಇಲ್ಲಿ ಬಹುಶಃ ಇಲ್ಲ, ಬಟ್ ಕಂಗಳ ಬೆಳಕ ಕಲ್ಪಿಸಬಾರದು, ಕರುಣನಾದವ ವರ್ಣಿಸಬಾರದು, ಜೀವೆಯ ರುಚಿಗೆ ಪ್ರತಿಯಿಲ್ಲವೆಂದಿತ್ತು, ಅಣು ರೇಣು ತೃಣ ಕಾಷ್ಟದೊಳಗೆ ಸೂಕ್ಷ್ಮ ನಕ್ಷಯನಿಂದನು ನಿರಾಳ ಗುಹೇಶ್ವರ. ಎಷ್ಟು ಏನು ಅವತ್ತು ಆಧ್ಯಾತ್ಮಿಕ ಅನುಭವ ಅದು ಹೇಗೆ ವ್ಯಕ್ತ ಮಾಡ್ತಾ ಇದ್ದಾರೆ ಅಲ್ಲಮ್ಮ. ಇದು ಅದ್ಭುತವಾದ ಪದಪ್ರಯೋಗ, ಅದ್ಭುತವಾದ ವಚನಗಳು ಹೇಳಿದ್ದಾರೆ ಇದರಲ್ಲಿ. ನನಗೆ ಇದು ಬಹಳ ಇಷ್ಟವಾಗಿದೆ, ಸೂಕ್ಷ್ಮ ನಕ್ಷ. Even Shakespeare talks about refinement. We should be refined. ಕಬೀರ್ ಕೂಡ ಹೇಳ್ತಾರೆ ಸೂಕ್ಷ್ಮತೆ ಬರಬೇಕು, ನಾಟ್ ಗ್ರಾಸ್ನೆಸ್, ಸೂಕ್ಷ್ಮತೆ. ಕಾವಾ ಫಿರ್ಕಾಸಿ ವಯಾ ರಾಮ ಹಿ ವಯಾ ರಹೀಂ, ಮೋಟ ಚೂನ್ में दा वया बैठ कबीरा जी. Kawa, which is the pilgrimage place for Islam, is also Kashi ಅಂತ ಕಬೀರ್ ಹೇಳ್ತಾರೆ. ರಾಮ, who is the Param, the god of Hindus, is also becomes Kareem, that is the god of Muslims. What he say? Mot chun mein davaya. When your buddhi svalpa, what is that? ಸ್ವಲ್ಪ No, buddhi, when buddhi is gross, then you see these differences. ಆವಾಗ ಅದೆಲ್ಲ ವ್ಯತ್ಯಾಸ ನಿಮಗೆ ಕಂಡು ಬರುತ್ತೆ. ನಾಟ್ ಓನ್ಲಿ ವ್ಯತ್ಯಾಸ, ಇದು ಕಡಿಮೆ, ಇತ್ತು ಹೆಚ್ಚು, ಇದು ಸರಿ ಇಲ್ಲ, ಅದು ಸರಿ ಇದೆ ಅಂತ, ಅದು ಎಲ್ಲ ಯಾವಾಗ ಬರುತ್ತೆ? when the intellect is not fine, it is gross. But when the intellect becomes fine, refined, when your understanding, deep understanding, these differences disappear, or at least differences remain, but hierarchy different, which is good or bad, that disappears. ಅದೇ ಮಾತು ಇಲ್ಲಿ ಕೂಡ ಇದೆ, ಸೂಕ್ಷ್ಮ ನಕ್ಷದಿಂದ. Therefore, what we have to do in life is to refine our understanding. And when we refine our understanding, then our namansate, the differences are there, but they are just differences. ನಮ್ಮ ಬಾಡಿನಲ್ಲಿ ಕೂಡ ನೋಡಿ ಎಷ್ಟು ವ್ಯತ್ಯಾಸ ಇದೆ. ಒಂಥರ ಇದೆ, ಕಿವಿ ಒಂಥರ ಇದೆ, ಕಣ್ಣು ಒಂಥರ ಇದೆ, ಬಟ್ ಇದು ಹೆಚ್ಚು ಕಡಿಮೆ ಇದೆಯಾ? ಇದು ಕಡಿಮೆನಾ? ಬಾಯಿ ಇಲ್ಲ ಅಂದರೆ ಹೇಗೆ ಮಾತಾಡಬೇಕು, ಹೇಗೆ ತಿನ್ನಬೇಕು? ಇಲ್ಲ, ಬುದ್ಧಿನ ಬರೇ ಬ್ರೈನ್ ಬಹಳ ಮುಖ್ಯ, ಮೋಸ್ಟ್ ಇಂಪಾರ್ಟೆಂಟ್ ಬ್ರೈನ್ ಅಂತ ಹೇಳಿದರೆ ಆಗಲ್ಲ. ಬ್ರೈನ್ಗೆ ಊಟ ಬೇಕು ಬಾಯಿಂದ, ಊಟ ಮಾಡಿದ್ರೆ ಇದು ಡೈಜೆಷನ್ ಬೇಕು ಹೊಟ್ಟೆಯಲ್ಲಿ. ಸೊ ದೇ ಆರ್ ಡಿಫರೆನ್ಸಸ್, ಬಟ್ ದೇ ಆರ್ ಜಸ್ಟ್ ಡಿಫರೆನ್ಸಸ್, ದೇ ಆರ್ ನಾಟ್ ಗುಡ್ ಆರ್ ಬ್ಯಾಡ್. ಸಮಾಜದಲ್ಲಿ ಕೂಡ ಹಾಗೇನೆ ನಾವು ತಿಳ್ಕೋಬೇಕು ಅಂತ ಇಸ್ ದಿ ಒನ್ ಆಫ್ ದಿ ಮೆಸೇಜ್, ಮೆನಿ ಮೆಸೇಜಸ್, ಒನ್ ಆಫ್ ದಿ ಮುಖ್ಯವಾದ ಒಂದು ಪಾಠ ಅಂತ ಹೇಳಿದರೆ ಅಲ್ಲಿ ನಮ್ಮ ಪ್ರಭು ಮತ್ತು ಬೇರೆ ವಚನ ಅವರು ಹೇಳಿದ್ದಾರೆ. ಕೊನೆಯಲ್ಲಿ ನೋಡಿ, ಇವರು 6 ಗುಬ್ಬಿಯವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಗುಬ್ಬಿಯವರು ಲಂಕೇಶ್ ಅವರಿಗೆ ಅಸಿಸ್ಟೆಂಟ್ ಎಡಿಟರ್ ಆಗಿದ್ದಾರೆ. ಹೌದಾ? ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇದು ಅಲ್ಲಮನ ವಚನಗಳು ಮೊದಲೇ ಧ್ವನಿಯಾಗಿ ಎಲ್ಲೆಡೆ ಇಂದಿಗೂ ಅನುರಣಿಸುತ್ತಿದೆ. ಅದೇ ಮಾತು ನಾನು ಕೂಡ ಬಹುಶಃ ಹೇಳಿ ನಾನು ನನ್ನ ಮಾತು ಮುಗಿಸ್ಬೇಕು. ನನಗೆ ಶಿವಕುಮಾರ್ ಅವರಿಗೆ ಇನ್ನೊಮ್ಮೆ ಧನ್ಯವಾದಗಳು, ನನಗೆ ಅವಕಾಶ ಕೊಟ್ಟಿದ್ದೀರಿ. ಇನ್ನೊಮ್ಮೆ ಅಟ್ಲೀಸ್ಟ್ ಅಲ್ಲಮ ಪ್ರಭು ಕಡೆ ಹೋಗಿ ಸ್ವಲ್ಪ ಓದಲಿಕ್ಕೆ ಇದು ಅವಕಾಶ ಸಿಕ್ತು, ಇನ್ನೊಮ್ಮೆ ಓದಲಿಕ್ಕೆ.
ಮತ್ತೆ ಇಲ್ಲಿ ಬಂದು ತಮಗೆ ಎಲ್ಲರ ನೋಡಲಿಕ್ಕೆ ಅವಕಾಶವಾಯಿತು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ನಾವು ಅವ್ರ ಮಾತು ಕೇಳಿದ್ಮೇಲೆ ಅರ್ಥ ಆಗತ್ತೆ ಅವರ ಜ್ಞಾನ ಮತ್ತು ಆಸಕ್ತಿಯ ಆಳ ಎಷ್ಟಿದೆ ಅನ್ನುವಂಥದ್ದು. ನಮ್ಮೆಲ್ಲರನ್ನ ಕುರಿತು ಹಾಗೆ ಪುಸ್ತಕದ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತನಾಡಿದಂತಹ ಡಾಕ್ಟರ್ ಅಜಯ್ ಕುಮಾರ್ ಸಿಂಗ್ ರವರಿಗೆ ಎಲ್ಲರ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳು.